ನಂಬೋಕೆ ಆಗ್ತಿಲ್ಲ. ದೇವಿ ಮುಂದೆ ನಿಂತು ಕಣ್ಣೀರಿನಲ್ಲಿ ಕರಗಿ ಹೋಗ್ತಿದ್ದ ನೀವು ಇಂಥವ್ರು ಅಂದ್ರೆ. ನೋವುಗಳನ್ನೆಲ್ಲ ತೋಡ್ಕೊಂಡು ಅಳೋಕೆ ದೇವಿ ಅಲ್ಲದೆ ನನಗೆ ಯಾರಿದ್ದಾರೆ? ನೀನು ಮನೆಗೆ ಬನ್ನಿ ಅಂತ ಬಲವಂತ ಮಾಡ್ತಿದ್ದೆ, ನಾನು ಏನೋ ನೆಪ ಹೇಳಿ ತಪ್ಪಿಸ್ಕೊತಿದ್ದೆ. ಯಾಕೆ ಗೊತ್ತಾ? ನೀತಿ ಕೆಟ್ಟ ನನ್ನ ಜೊತೆಯಲ್ಲಿದ್ದು ನಿನಗೆ ಕೆಟ್ಟ ಅಪವಾದ ಬರಬಾರದು ಅಂತ. ನನಗ್ ಬುದ್ಧಿ ಮಾತು ಹೇಳ್ತಿದ್ದೆ ನೀವೇ, ಹೀಗೆ ಬುದ್ಧಿ ಕೆಟ್ಟ ನಡಿಬಹುದೇ? ಇನ್ನೊಬ್ಬರಿಗೆ ಬುದ್ಧಿ ಹೇಳೋಕ್ ಮಾತ್ರ ನನ್ನ ಕೈಲಿ ಸಾಧ್ಯ. ನಾನು ತಿದ್ಕೊಳ್ಳೋಕೆ ಇಟ್ಸ್ ಟೂ ಲೇಟ್. ದಟ್ಸ್ ಮೈ ಫೇಟ್. ನಿಮ್ಮ ಈ ಸ್ಥಿತಿ ಗೊತ್ತಿಲ್ಲದೆ ಒಬ್ರು ನಿಮ್ಮನ್ನ ಹೃದಯಪೂರ್ವಕವಾಗಿ ಪ್ರೇಮಿಸ್ತಿದ್ದಾರೆ ಗೊತ್ತಾ? ಒಬ್ರ ಇಬ್ರ ಎಷ್ಟೋ ಜನ. ಅವ್ರದೆಲ್ಲ ಪ್ರೇಮ ಅಲ್ಲ, ಕಾಮ. ದೀಪಾ, ನೀನು ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಬರ್ತೀನಿ. ಬೆಳಗ್ಗೆ ಹೋಗ್ಬೋದಲ್ಲ, ಕತ್ಲೆಯಲ್ಲಿ ಯಾಕೆ? ಕತ್ಲೆ ನನಗೆ ಅಭ್ಯಾಸ ಆಗೋಗಿದೆ. ಕಬ್ನನ್ ಮಕ್ಕಳ್ರ ಎಲ್ರ ಅವಳು Meet me at Hotel Sarovar today at 6:30 sharp. At your service. ತಮಗೋಸ್ಕರ. ಸಾರಿ, ನಿಮ್ಮನ್ನ ಕಾಯಿಸ್ಬಿಟ್ಟೆ. ಒಂಟಿಯಾಗಿ ಹುಡುಗಿರು ಬಂದು ನಮಗೋಸ್ಕರ ಕಾಯಬಾರ್ದು ಅಂತ ನಾನು ಸ್ವಲ್ಪ ಮುಂಚೆ ಬಂದೆ ಅಷ್ಟೇ. ಏನ್ ಸರ್, ನಾನು ನೋಡ್ತಾ ಇದ್ದೀನಿ, 1-2-3 ದಿವಸದಿಂದ ಒಂಥರ ಇದ್ದೀರಲ್ಲ. ಇದನ್ನು ವಿಚಾರಿಸಕ್ಕೆ ನಾನು ಇಲ್ಲಿ ಕರೆಸಿದ್ದು. ಛೆ, ನಿಮಗ್ ಸಂಬಂಧಪಟ್ಟ ಒಂದು ವಿಷಯ ತಿಳಿಸಬೇಕಾಗಿತ್ತು. ಈಚೆಗ ವಸಂತನ ನೋಡಿ ಏನಾದ್ರೂ ಮಾತುಕತೆ ಆಡಿದ್ರಾ? ನಿಮ್ಮ ಮನಸ್ಸನ್ನ ಅವ್ರಿಗೆ ತಿಳಿಸಿದ್ರಾ? ನನ್ನ ಮನಸ್ಸನ್ನು ತಿಳಿಸುವಂತ ಸನ್ನಿವೇಶ ಆಕೆಲ್ ಕಾಣಲಿಲ್ಲ. ಆವತ್ತು ಆಕೆ ಬಗ್ಗೆ ಕೇಳಿದ್ರಿ, ಈಗ ಗೊತ್ತಾಯ್ತು. ಆಕೆ ಯಾರು ಗೊತ್ತೇ? It's a used cigarette. I don't want to waste. ಸರ್, ಅಂದ್ರೆ ಈಗ ನಿಮ್ಮ ಮನಸ್ಸು ಫ್ರೀ ಆಗಿದೆ, ಅದರಲ್ಲಿ ಇನ್ನೊಬ್ಬರಿಗೆ ಅವಕಾಶ ಅದು ನನಗೆ ಬಿಟ್ಟ ವಿಷಯ. ಬೇರೆ ಏನಾದ್ರು ಮಾತಾಡೋದು? ನಾನು ಹುಟ್ಟಿದಬ್ಬದ ಬಹುಮಾನ ಇನ್ನು ಕೊಳ್ಳೇ ಇಲ್ಲ. ನೀನ್ ಕೇಳಲೇ ಇಲ್ವಲ್ಲ? ಈಗ ಅವರನ್ನು ಕೇಳ್ತೀನಿ. ಹೇಳು. ಮೋಹನ್, ಕಾಲೇಜ್ನಲ್ಲಿ ನೀವು ಮಾಡ್ತಿದ್ದ ತುಂಟಾಟಗಳನ್ನೆಲ್ಲ ನಾನು ತುಂಬಾ ಮೆಚ್ಕೊಂಡಿದ್ದೆ. ನೀವು ನನ್ನ ಮೇಲೆ ಬಿಟ್ಟಿದ್ದ ಪೇಪರ್ ಏರೋಪ್ಲೇನ್ಗಳನ್ನೆಲ್ಲ ಓದಿ ಓದಿ ಸಂತೋಷ ಪಡ್ತಾ ಇದ್ದೆ. ಆ ಸವಿ ನೆನಪುಗಳೆಲ್ಲ ಸವೆದು ಹೋಗೋದ್ರೊಳಗೆ ನಿಮ್ಮ ಹತ್ರನೇ ಕೆಲಸ ಮಾಡೋ ಪುಣ್ಯ ಸಿಕ್ತು. ಪುನಃ ಬಣ್ಣ ಬಣ್ಣದ ಕನಸುಗಳು ಬೆಳೀತು. ಅಷ್ಟರಲ್ಲಿ ನಿಮ್ ಜೀವನದಲ್ಲಿ ವಸಂತ ಬಂದ್ಲು. ನನ್ನೊಂದು ಹಿಂದೆ ನಿಂತೆ. ಈಗ ವಸಂತ ಇಲ್ಲ. ನಿಮ್ ಹೃದಯದ ಸ್ಥಳನ ನನಗೆ ಕೊಡಿ. ಇದೇ ನಾನು ಕೇಳ್ತಾ ಇರೋ ವರ. ದೀಪಾ, ನಾನು ಯಾರು ಏನು ಅಂತ ಚೆನ್ನಾಗಿ ಗೊತ್ತಿದ್ದು ನನ್ನ ಯಾಕೆ ಇಷ್ಟೊಂದು ಹಚ್ಕೊಂಡಿದ್ಯಾ? ಕೇಳಿದ ವರನ ಕೊಡ್ತೀನಿ ಅಂದ್ರೆ ನನಗೆ ನಿನ್ಗೇನು ಹೇಳಕ್ಕೂ ತೋಚ್ತಾ ಇಲ್ಲ. ನನಗೆ ನಿನ್ಗೇನು ಹೇಳಕ್ಕೂ ತೋಚ್ತಾ ಇಲ್ಲ. ಶಿವ ಪೂಜಲ್ ಕರಡಿ ಬಿಟ್ಟಂಗೆ ಅವನ ಬೇವಾರ್ಸಿ ನನ್ನ ಮಗ. ಹೆದರ್ಕೋಬೇಡ ವಸಂತಿ, ಇಲ್ಲೇ ಇರು. ನಿನ್ನ ನನ್ನ ಹೆಂಡತಿ ಅಂತ ಹೇಳ್ತೀನಿ. ಹೋಗಲು ನಿನ್ನಂತ ಅವ್ರು ಎಷ್ಟೋ ಜನ ಆಗೋದ್ರು. ನನ್ ವಿಷಯ ಅದ್ರ ಗೊತ್ತು, ಬಿಡು. ಏನ್ ಸರ್ ದಿಢೀರಂತ?
ಲಗೇಜ್ ಎಲ್ಲ ಕಾರ್ಗಿಟ ಇಟ್ಟಿದ್ದೀನಿ ಬುದ್ಧಿ. ಬುದ್ಧಿ ಅವ್ರನ್ನ ಕೇಳಿದೆ ಅಂತೇಳಿ ಅಪ್ಪಾಜಿ. ನನಗೆ ಚೆನ್ನಾಗಿ ಗೊತ್ತು, ನಿನ್ನ ರಮೇಶನ ಮದುವೆ ಕರ್ಕೊಂಡು ಹೋಗ್ತಲ್ಲ ಅಂತ ಬೇಜಾರು. ನೋಡು, ನಾನು ಊರಿಗೆ ಹೋಗಿ ಬಂದ್ಮೇಲೆ ನೀನ್ 10 ದಿವಸ ಊರಿಗೆ ಕಳ್ಸು. ಆಗ್ಲಿ ಬುದ್ಧಿ. ನಾನ್ ದೀಪ, ಹಾ, ಅಮ್ಮನಿಗೆ ತುಂಬಾ ಸೀರಿಯಸ್, ಹೇಗೆಗೋ ಆಡ್ತಾ ಇದ್ದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಬಿ ಬೋಲ್ಡ್. ನನಗೆ ಯಾರು ಸಿಕ್ಕಿಲ್ಲ, ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಡೋಂಟ್ ವರಿ, ಇನ್ನು 10 ನಿಮಿಷ ನಿಮ್ಮ ಮನೆ ಕರಿತೀನಿ. ಓಕೆ, ನಾ ಬರ್ತೀನಿ ಮುನಿಯಪ್ಪ. ಬನ್ನಿ ಬುದ್ಧಿ. ಏನಂದ್ರೆ ಮೋಹನ್ ಬೆಂಗಳೂರಿಂದ ಹೊರಟಾನೋ ಸುದ್ದಿ ತಿಳಿತಾ? ಹೊರಟಿದ್ದೀನಿ ಅಂತ ಹೇಳ್ದ ಕಣೆ. ತಾಳಿ ಇನ್ನೊಂದ್ಸತಿ ಫೋನ್ ಮಾಡ್ತಿರ್ಬೋದು. ಬೇಗ ಫೋನ್ ಮಾಡ್ರಿ. ಬೆಳಗ್ಗೆ ಬೇಕಾದ ತರಕಾರಿ ಎಲ್ಲ ತಂದಾಯ್ತಾ? ತಂದಾಯ್ತು ಸರ್. ನೋಡ, ಆ ಹೂವಿನ ಸಾಹೇಬನ್ ಹೇಳು, ಮುಹೂರ್ತಕ್ಕೆ ಬೇಕಾದ ಬಿಡಿ ಹೂವು ಹಾರ ಎಲ್ಲ ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ಇರ್ಬೇಕು ಅಂತ. ಹೋಗು. ಸಮಾಧಾನ ಮಾಡ್ಕೋ ದೀಪ. 2 ದಿನದಿಂದ ಹೊಟ್ಟೆಗೇನು ತಗೊಳ್ಳದೆ ಹೀಗೆ ಕೂತಿದ್ರೆ ಹೇಗೆ ದೀಪ? ಯಾರು ದಿಕ್ಕಿಲ್ಲ, ನನ್ನ ಅಮ್ಮ ತಪ್ಲಿ ಮಾಡಿ ಹೊರಟೋದ್ರು. ನಿನ್ ಹುಟ್ಟದಬ್ಬಕ್ಕೆ ನಾನೇನೋ ಪ್ರೆಸೆಂಟೇಶನ್ ಕೊಡ್ಬೇಕಲ್ಲ, ಏನ್ ಬೇಕು ಕೇಳು. ಕೇಳಿದನ್ನು ನಿಜವಾಗ್ಲೂ ಕೊಟ್ಬಿಡ್ತೀರಾ? ಕೇಳು ನೋಡೋಣ. ಆದದನ್ನ ಕೇಳೋಣ ಅಂದ್ರೆ ನನ್ನ ಅದೃಷ್ಟಹೀನಿ. ನೋಡು ದೀಪ, ನಾನಿರೋವರೆಗೂ ನೀನ್ ತಬ್ಲಿನ ಮಾತಾಡಬಾರ್ದು. ಅವತ್ ನೀನ್ ನಾನು ಕೇಳಿದ ವರನ ಇವತ್ ನಾನು ಕೊಡ್ತೀನಿ. ಮುಂದಿನ ವಾರ ಊರಿಗೆ ಹೋಗಿ ಅಮ್ಮನಿಗೊಪ್ಸಿ ಮಿಕ್ಕಿದ ಏರ್ಪಾಡೆಲ್ಲ ಮಾಡ್ತೀನಿ. ಇನ್ಮೇಲೆ ನಿನ್ ಕಣ್ಣಲ್ಲಿ ನೀರು ಬರ್ದಿರೋ ಮಾಡೋದು ನನ್ ಬರ. ಯಾಕೆ ಸಂಕೋಚ ಭಾಗ್ಯ? ಯಾಕೆ ಹೆದರ್ತಿದೆ? ಏನು? ಯಾಕೆ ಸಂಕೋಚ ಭಾಗ್ಯ? ಯಾಕೆ ಹೆದರ್ತಿದೆ? ಏನು ಮೈಯೆಲ್ಲ ಒಂಥರ? ಹೌದು, ಮೊದಲ ಅನುಭವದಲ್ಲಿ ಒಂಥರ ಇರುತ್ತೆ. ಯಾಕೆಷ್ಟು ಬೇವರು? ನನಗ್ ಗೊತ್ತಿಲ್ಲ. ನನ್ಗೆ ಗೊತ್ತು. ಇವತ್ತು ಬೆಳಗಿನ ಜಾವದಲ್ಲಿ ನಾನು ತಪ್ಪಾಗಿ ನಡ್ಕೊಂಡೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದೇನೂ ಇಲ್ಲ. ಇಲ್ಲ, ನೀನೇನೋ ಮುಚ್ಚಿರ್ತಾ ಇದೀಯ. ಪ್ರತಿಯೊಬ್ಬ ಹುಡುಗಿನೂ ತನ್ನ ಗಂಡ ಒಳ್ಳೆಯವನಾಗೇ ಇರ್ಬೇಕು ಅಂತ ಇಷ್ಟಪಡ್ತಾಳೆ. ನೀನು ನಮ್ಮಮ್ಮನ ಒತ್ತಾಯಕ್ಕೆ ಈ ಮದುವೆಗೆ ಹೋಗ್ಬೇಕಾಯ್ತು ಅಲ್ವೇ? ಇಲ್ಲ, ಮದುವೆ ಆದ್ಮೇಲೆ ಗಂಡ ಕೆಟ್ಟವನು ಅಂತ ಗೊತ್ತಾದ್ರೆ ಅವನ ಜೊತೆಲಿ ಬಾಳ್ದೆ ಬಿಟ್ಬಿಡ್ತಾಳೆ. ನಿಮ್ಮನ್ನ ಅರ್ಥ ಮಾಡ್ಕೊಂಡೆ ಮದುವೆ ಆಗಿದ್ದೀನಿ, ಅನುಸರಿಸ್ಕೊಂಡೆ ಬಾಳ್ತೀನಿ. ಅಂದ್ರೆ ನನ್ನ ಮನಪೂರ್ವವಾಗಿ ಒಪ್ಪಿ ಮದುವೆ ಆದ್ಯಾ? ವಿಧಿ ತಂದ್ಕೊಟ್ಟೆ ಈ ಸಂಬಂಧಕ್ಕೆ ನಾನೀಗ ಕೃತಜ್ಞತೆ ಸಲ್ಲಿಸ್ತಿದ್ದೀನಿ. ಹಾಲು ಆರೋಗ್ಯದೆ, ಕುಡೀರಿ. ಭಾಗ್ಯ, ಭಾಗ್ಯ, ಬಂದೆ ಅತ್ತೆ. ಅತ್ತೆ, ಭಾಗ್ಯಮ್ಮ, ಏನು? ಅಯ್ಯೋ, ಅದೇನ್ ಪರವಾಗಿಲ್ಲ ಬಿಡಮ್ಮ. ಭಾಗ್ಯ, ಬಂದಿರಿ, 1 ನಿಮಿಷ. ನಮ್ ಭಾಗ್ಯವನಿಗೆ ರೆಕ್ಕೆ ಕೊಟ್ಬಿಡಪ್ಪ. ಅಯ್ಯೋ, ಅವ್ವ, ಪುಟ್ಟ ಸಾಹೇಬ್ರು ಬಂದ್ರು. ಅಮ್ಮ, ಏನದಣ್ಣ, ಚೆನ್ನಾಗಿದ್ದೀನಾ? ಚೆನ್ನಾಗಿದ್ದೀನಿ ಸಾಹೇಬ್. For more updates, like, comment, subscribe to our channel.